ಇವರು ನಕಲಿ ಆಧಾರ್ ಕಾರ್ಡ್ಗಳನ್ನು ಪಡೆದು ಒಳಗೆ ನುಡಿಸಲಿ, ಅವ್ರನ್ನ ಒಳಗೆ ಸೆಟ್ಲ್ ಮಾಡಿಸುವಂಥ ಒಂದು ಎಕೋಸಿಸ್ಟಮೇ ಇದೆ, ಭಾಳ ಬಲಾಢ್ಯವಾಗಿದೆ ಅಂತಕ್ಕಂಥದ್ದು ನಮಗಿರುವಂಥ ಅನುಮಾನ. ಅದಕ್ಕೆ ಯಾರ್ಯಾರಿಲ್ಲಿ ಹೊರ ರಾಜ್ಯದವರು ಕಾರ್ಮಿಕರಾಗಿ ಬಂದಿದ್ದಾರೆ ಅವರೆಲ್ಲರ ದಾಖಲೆಗಳನ್ನು ಪರಿಶೀಲನೆಗೆ ಒಳಪಡಿಸ್ತಾರೆ. ಬಂದಿರೋರು ಎಲ್ಲರೂ ಅಕ್ರಮ ನಿವಾಸಿಗಳೇ ಅಂತ ಹೇಳೋದು ತಪ್ಪಾಗುತ್ತೆ, ಆದರೆ ಬಹುತೇಕ ಜನ ಅಕ್ರಮ ನಿವಾಸಿಗಳು ಇರ್ಬೋದು ಅನ್ನೋದು ನಮಗಿರೋ ಅನುಮಾನ. ಅದರಲ್ಲೂ ರೋಹಿಂಗ್ಯಾಗಳು, ಬಾಂಗ್ಲಾದೇಶದವರು ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಅಂತಕ್ಕಂಥ ಅನುಮಾನ. ಹಾಗಾಗಿ ನಾವೀಗಾಗಲೇ ಈ ಕಾಫಿ ರಿಸರ್ಚ್ ಸ್ಟೇಷನ್ನ ಶತಮಾನೋತ್ಸವದ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಇದ್ದರು, ಪ್ರಹ್ಲಾದ್ ಜೋಶಿ ಅವರು, ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ನೀವು ಇವ್ರನ್ನೆಲ್ಲರನ್ನೂ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ತಪಾಸಣೆಗೆ ಒಳಪಡಿಸಿ ಅವ್ರ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ. ಅಕ್ರಮವಾಗಿದ್ದರೆ ಅವರಿಗೆ ನೀವು ಹೊರಹಾಕುವ ಕೆಲಸ ಮಾಡಿ. ಇನ್ನೂ ಏನಾದರೂ ಕಾರ್ಮಿಕರ ಅವಶ್ಯಕತೆ ಇದೆ ಅಂದರೆ ಅವರಿಗೆ ವಲಸೆ ನಿಯಮಗಳನ್ನು ರೂಪಿಸಿ. ಅವರಿಗೆ ನಾವಿಲ್ಲಿ ವರ್ಕಿಂಗ್ ವೀಸಾ ಕೊಡೋದು. ಈಗ ನಾವು ಅಮೇರಿಕಕ್ಕೆ ಹೋಗಿ ಅಕ್ರಮವಾಗಿ ನುಸುಳು ಹೋದರೆ ಜೈಲಿಗೆ ಕಳಿಸ್ತಾರೆ, ಅಫ್ಘಾನಿಸ್ತಾನದ ಗಡಿ ದಾಟಿ ಹೋದರೆ ಗುಂಡಾಕಿ ಕೊಲ್ತಾರೆ. ಇಲ್ಲ್ಯಾಕೆ ನಾವು BPL ಕಾರ್ಡ್ ಕೊಡಬೇಕು? ಇಲ್ಲ್ಯಾಕೆ ಅವ್ರನ್ನ ಆಧಾರ್ ಕಾರ್ಡ್ ಕೊಟ್ಟು ವೋಟರ್ ಲಿಸ್ಟಿಗೆ ಸೇರಿಸಿ ಸಂವಿಧಾನ ಬುಡಮೇಲೆ ಆಗೋದಕ್ಕೆ ಅವಕಾಶ ಕೊಡಬೇಕು? ಅದಕ್ಕೆ ಆ ರೀತಿ ಪರಿಶೀಲನೆ ಆಗಬೇಕು, ಸಮಗ್ರ ಪರಿಶೀಲನೆ ಆಗಬೇಕು. ಜಿಲ್ಲಾಧಿಕಾರಿಗಳು, SP ಅವರು ಕೂಡ ವರದಿಯನ್ನು ಕಳಿಸ್ಲಿ. ಇವರು ಯಾವ್ಯಾವ ಊರಿಂದ ಆಧಾರ್ ಕಾರ್ಡ್ ಪಡೆದಿದ್ದಾರೆ, ಹೌದು ಅದು ಒರಿಜಿನಲ್ಲು ಡೂಪ್ಲಿಕೇಟು ಅನ್ನೋದು ಪರಿಶೀಲನೆ ಆಗಿ ಅವ್ರಿಗೆ ವರ್ಕಿಂಗ್ ವೀಸಾ ಕೊಡಲಿ. ಇಲ್ಲದೇ ಇದ್ದರೆ ಮುಂದೊಂದು ದಿನ ಇವತ್ತು ನಮ್ಮ ತೋಟ ಉಳಿಸ್ಕೊಳ್ಳೋಕ್ಕೆ ಅಂತ ಅವ್ರನ್ನ ಕರ್ಕೊಂಡು ಬಂದು ನಾಳೆ ತೋಟ ಅವ್ರಿಗೆ ಬಿಟ್ಟು ನಾವು ಓಡೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಈಗಲೇ ಕ್ರೈಮ್ ಜಾಸ್ತಿ ಆಗಿದೆ, ಅಲ್ಲಿ ದನ ಕಡಿಯೋದು, ಅದ್ರ ಜೊತೆಗೆ ಕ್ರೈಮು ಇವೆಲ್ಲ ಜಾಸ್ತಿ ಆಗಿದ್ದಾವೆ. ನಾಳೆ ಭಾಳ ದೊಡ್ಡ ಅಪಾಯದ ಸ್ಥಿತಿಗೆ ತಲುಪುತ್ತೆ. ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಮುಂದೊಂದು ದಿನ ಭಾಳ ಡೇಂಜರ್ ಝೋನಿಗೆ ಹೋಗಿ ತಲುಪ್ತೀವಿ. ಅದಾಗಬಾರ್ದು ಅಂದರೆ ಅವ್ರನ್ನ ಗುರುತಿಸಿ ಹೊರಹಾಕೋ ಕೆಲಸ ಆಗಬೇಕು. ಸಿದ್ದರಾಮಯ್ಯನವರು 6000 ರೆಕಾರ್ಡ್ ಮುರಿದ್ರು ಅಂತೇಳಿ ದೊಡ್ಡ BJP ಅವರು ಮಾತಾಡ್ತಾರೆ. ಅವ್ರನ್ನ ಕೇರಳ ಗಡಿ ಮೂಲಕ ಬಂದಿಲ್ಲ, ಅವ್ರು ಎಲ್ಲಿಂದ ಬಂದಿದ್ದಾರೆ, ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಗೃಹ ಸಚಿವರು ಏನು ಮಾಡ್ತಿದ್ದಾರೆ, ಅವ್ರು ಅನ್ಫಿಟ್ ಇದ್ದಾರೆ. ನಮ್ಮ ಅವಧಿಯಲ್ಲಿ 11 ಲಕ್ಷ ಅಕ್ರಮ ಬಾಂಗ್ಲಾದೇಶಗಳನ್ನು ಕಳಿಸಿದ್ವಿ, ಇವರು ಎಷ್ಟು ಜನ ಕಳಿಸಿದ್ರು ಅಂತಕ್ಕಂಥ ಪ್ರಶ್ನೆ ಮಾಡಿದ್ದಾರೆ. ಒಂದು, ಪ್ರಿಯಾಂಕ್ ಖರ್ಗೆ ಅವರಿಗೆ ವಾಸ್ತವಿಕತೆ ಅರಿವು ಭಾಳ ಕಡಿಮೆ ಇದೆ. ಏಕೆಂದರೆ ಅಕ್ರಮ ಬಾಂಗ್ಲಾ ನಿವಾಸಿಗಳು ಒಂದಿನದಲ್ಲಿ ಗಡಿ ದಾಟಿ ಬಂದಿರೋದಲ್ಲ, ಮತ್ತು ಅಸ್ಸಾಮು, ಪಶ್ಚಿಮ ಬಂಗಾಳ, ನೇಪಾಳ ಈ ಮೂಲಕನೇ ದೊಡ್ಡ ಪ್ರಮಾಣದಲ್ಲಿ ಗಡಿ ದಾಟಿ ಬಂದಿರೋದು. ಅಲ್ಲಿ ಸುರಕ್ಷಿತ ವ್ಯವಸ್ಥೆಯನ್ನು ಸ್ವತಂತ್ರ ನಂತರದ ದಿನಗಳಲ್ಲಿ ಭಾಳ ವರ್ಷಗಳ ಕಾಲ ಅಲ್ಲಿ ಸುರಕ್ಷಿತ ವಾತಾವರಣ ಇರಲಿಲ್ಲ. ಈ ದೇಶದೊಳಗೆ ಅಕ್ರಮವಾಗಿ ನುಸುಳುಕೋರರಾಗಿ ಬಂದವರಿಗೆ ರಾಜಮಾರ್ಗ ತೋರಿಸುವಂಥ ರಾಜಕೀಯ ವ್ಯವಸ್ಥೆ ಜೀವಂತವಾಗಿದೆ. ಆ ರಾಜಕೀಯ ವ್ಯವಸ್ಥೆಗೆ ದೊಡ್ಡ ಶಕ್ತಿ ತುಂಬಿರೋದೇ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಒಕ್ಕೂಟ. ಈಗ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ, ನಿರ್ದಾಕ್ಷಿಣ್ಯವಾಗಿ ಹೊರ ಹಾಕೋಣ, ನೀವು ಸಪೋರ್ಟ್ ಮಾಡಿ. ನೀವ್ಯಾಕೆ NRCನ ವಿರೋಧ ಮಾಡ್ತೀರಿ? ನೀವ್ಯಾಕೆ SIRನ ವಿರೋಧ ಮಾಡ್ತೀರಿ? ನಿಮಗೆ ಅಕ್ರಮ ನಿವಾಸಿಗಳು ಓಟ್ ಬೇಕಾ? ನಿಮಗೆ ದೇಶ ಹಾಳಾದರೂ ಪರವಾಗಿಲ್ಲ, ತಾತ್ಕಾಲಿಕ ನೀವು ಗೆದ್ದು ಬಂದರೂ ಸಾಕು, ಆಮೇಲೆ ದೇಶ ಸೋಲ್ಲಿ, ಅದಕ್ಕೆ ನೀವು ವಿರೋಧ ಮಾಡ್ತೀರಾ? ನಾವು ದೇಶ ಸೋಲಕ್ಕೆ ಬಿಡಲ್ಲ. ನೀವು ಯಾಕೆ CAAಗೆ ವಿರೋಧ ಮಾಡಿದ್ರಿ ಹೇಳಿ? ಯಾಕೆ NRCಗೆ ವಿರೋಧ ಮಾಡಿದ್ರಿ ಹೇಳಿ? ಯಾಕೆ SIRಗೆ ವಿರೋಧ ಮಾಡ್ತಿದ್ರಿ ಹೇಳಿ? ಇದರಲ್ಲಿ ಏನಾದ್ರು ನ್ಯಾಷನಲ್ ಇಂಟ್ರೆಸ್ಟ್ ಇದೆಯಾ? ಇರೋದು ಕೇವಲ ನಿಮ್ಮ ಅಕ್ರಮ ಮತ ಬ್ಯಾಂಕಿನ ಹಿತಾಸಕ್ತಿ ಮಾತ್ರ. ಈ ಅಕ್ರಮ ಮತ ಬ್ಯಾಂಕಿನ ಹಿತಾಸಕ್ತಿ ಬಿಡಿ, ತಾನೇ ಯಾಕೆ ಸರಿಯಾಗುತ್ತೆ? ನಿರ್ದಾಕ್ಷಿಣ್ಯವಾಗಿ ಹೇಳಿ, ನಾವು ಬೆಳ್ತೀವಲ್ಲ ಹಂಗೆ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನು ಒದ್ದು ಹೊರಗೆ ಹಾಕಬೇಕು ಅಂತ ಹೇಳಿ ಅದಕ್ಕೆ ಪೂರಕವಾಗಿ ನಿಂತ್ಕೊಳ್ಳಿ. ಅವ್ರಿಗೆ ಯಾಕೆ ಮನೆ ಕೊಡಕ್ಕೆ ಹೊರಟ್ರಿ ನೀವು? ಕೋಗಿಲೂನಲ್ಲಿ 200 ಚಿಲ್ಲರೆ ಜನ ಅಂತ ಹೇಳಿದ್ರಿ, ನಾವು ಹೋರಾಟ ಮಾಡೋತ್ತಿಗೆ 49ಕ್ಕೆ ಇಳಿತು. ಇಲ್ಲದೇ ಇದ್ರೆ ಏನು ಮಾಡ್ತಿದ್ರಿ ನೀವು? ಎಲ್ಲ ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆ ಆಗಲೇ ನೀವು ತಯಾರಿ ಮಾಡಿಬಿಟ್ಟಿದ್ರಿ ಕೊಡೋಕ್ಕೆ. ಅದಕ್ಕೆ ಕೇಂದ್ರ ಸರ್ಕಾರ ತನ್ನ ಕೆಲಸ ತಾನು ಮಾಡುತ್ತೆ. ನೀವು ಅದಕ್ಕೆ ಪೂರಕವಾಗಿ ಇಂಟ್ರೆಸ್ಟ್ ಆಫ್ ದ ನೇಷನ್ ಸ್ಪಂದಿಸಿ. ರಾಜಕಾರಣನ ದೇಶ ಸುರಕ್ಷಿತವಾಗಿದ್ದರೆ ಮಾಡ್ಬೋದು, ದೇಶ ಸುರಕ್ಷಿತವಾಗಿದ್ದರೆ ಸಂವಿಧಾನ ಉಳಿಯುತ್ತೆ. ದೇಶ ಸುರಕ್ಷಿತವಾಗಿಲ್ಲದೆ ಇದ್ದರೆ ಸಂವಿಧಾನ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡ ತಕ್ಷಣ ಉಳಿದುಬಿಡುತ್ತಾ? ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಡ್ಕೊಳ್ಳಿ, ಅವಾಗ ಉಳಿಯುತ್ತೆ. ಈಗ ಕಾಫಿ ತೋಟಗಳಲ್ಲೂ ಸಹ ಬಾಂಗ್ಲಾದವರು ಕಾಫಿ